ಒಂದು ಪ್ರೇಮ ಕಥೆಯಿಂದ ನಮ್ಮ ದೇಶಕ್ಕೆ ಮೊದಲನೇ ಸಲ ಇಸ್ಲಾಂ ರಾಜರ ಆಳ್ವಿಕೆ ಬಂತು ಅಂದ್ರೆ ನೀವು ನಂಬ್ತೀರಾ? ಈ ಕಥೆ ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ವಿಲನ್ ಇಲ್ದೆ ಯಾವ ಲವ್ ಸ್ಟೋರಿನೂ ಇರಲ್ಲ. ನಮ್ಮ ಕಥೆನ ವಿಲನ್ ಇಂದನೇ ಶುರು ಮಾಡೋಣ. ಈ ಕಥೆ ಶುರುವಾಗೋದು ಆಫ್ಘಾನಿಸ್ತಾನದಿಂದ. ಆಫ್ಘಾನಿಸ್ತಾನದಲ್ಲಿ ಗೋರಿದ್ ಅನ್ನೋ ಒಂದು ಚಿಕ್ಕ ರಾಜ್ಯ. ಇಲ್ಲಿ ಮೊದಲು ನಮ್ಮ ಹಿಂದೂ ಧರ್ಮ ನೆಲೆಯೂರಿತ್ತು. ನಂತರ ಅಲ್ಲಿನ ಜನ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಚೆನ್ನಾಗೇ ಇರ್ತಾರೆ. ಆಗ ಅಲ್ಲಿಗೆ ಬಂದವನೇ ಮಹಮ್ಮದ್ ಘೋರಿ. ತನ್ನ ತಮ್ಮ ಗಿಯಾದೀನ್ ಮಹಮ್ಮದ್ ಜೊತೆ ಸೇರಿ ಆ ರಾಜ್ಯನ ಆಕ್ರಮಿಸಿ ಅಲ್ಲಿನ ಜನರನ್ನೆಲ್ಲ ಇಸ್ಲಾಂ ಧರ್ಮಕ್ಕೆ ಮತಾಂತರಿಸ್ತಾನೆ. ಹಾಗೆ ತನ್ನ ಸಾಮ್ರಾಜ್ಯನ ವಿಸ್ತರಿಸೋಕೆ ಶುರು ಮಾಡ್ತಾನೆ. ರಾಜ್ಯ ವಿಸ್ತಾರ ಆಗುತ್ತೆ, ಆದ್ರೆ ಸಂಪತ್ತು ಅವನಿಗೆ ಸಾಕಾಗ್ತಿರಲ್ಲ. ಆಗ ಅವನ ತಮ್ಮ ಗಿಯಾದೀನ್ ಮಹಮ್ಮದ್ ಹೇಳ್ತಾನೆ, ನಮ್ಮ ಸಾಮ್ರಾಜ್ಯದ ಪಕ್ಕದಲ್ಲೇ ಒಂದು ಚಿನ್ನದ ಭಂಡಾರ ಇದೆ. ಅದು ವೇದ ಮಂತ್ರ, ಧೂಪ, ದೀಪಗಳಿಂದ ಅಲಂಕಾರಗೊಂಡು ಹಿಂದೂ ದೇವಾಲಯಗಳಿಂದ ಕಂಗೊಳಿಸ್ತಾ ಇರೋ ಭರತಖಂಡ. ಆ ಸಾಮ್ರಾಜ್ಯನ ವಶಪಡಿಸಿಕೊಂಡ್ರೆ ನಮ್ಮ ಸಂಪತ್ತು ಹೆಚ್ಚಾಗುತ್ತೆ. ಜೊತೆಗೆ ಅಲ್ಲಿರೋ ಹಿಂದೂ ದೇವಾಲಯಗಳನ್ನ ನಾಶ ಮಾಡಿ ನಮ್ಮ ಇಸ್ಲಾಂ ಧರ್ಮವನ್ನ ದೊಡ್ಡದಾಗಿ ಸ್ಥಾಪಿಸಬಹುದು ಅಂತಾನೆ. ಇವನ ಮಾತುಗಳನ್ನ ಕೇಳಿ ಮಹಮ್ಮದ್ ಘೋರಿ ತನ್ನ ಸೈನ್ಯದೊಂದಿಗೆ ಭರತಖಂಡದ ಮೇಲೆ ಯುದ್ಧ ಮಾಡೋಕೆ ಹೊರಡ್ತಾನೆ. ದೆಹಲಿ ಸಾಮ್ರಾಜ್ಯದ ಚೌಹಾನ್ ವಂಶದ ಸೋಮೇಶ್ವರ ಚೌಹಾನ್ ಮತ್ತು ಕರ್ಪೂರಿ ದೇವಿಯ ಪುತ್ರ ಪೃಥ್ವಿರಾಜ್ ಚೌಹಾನ್ ನಮ್ಮ ಕಥೆಯ ಹೀರೋ. ಕಂಠಾಭರಣ ಶಿಕ್ಷಾಪೀಠದಲ್ಲಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಯುದ್ಧ ಕಲೆಗಳನ್ನ ಕರಗತ ಮಾಡಿಕೊಂಡು ಶಬ್ದವೇದಿ ಬಿಲ್ವಿದ್ಯೆಯನ್ನು ಕೂಡ ಕಲ್ತಿರ್ತಾನೆ ಪೃಥ್ವಿರಾಜ್ ಚೌಹಾಣ್. ಯಾವುದೇ ಆಯುಧ ಇಲ್ಲದೆ ಸಿಂಹವನ್ನ ಕೊಂದಿದ್ದ ಅನ್ನೋ ಕತೆ ಪೃಥ್ವಿರಾಜ್ ಚೌಹಾಣ್ ಮೇಲೆ ಇದೆ. ಒಂದು ಯುದ್ಧದಲ್ಲಿ ತಂದೆ ಸೋಮೇಶ್ವರ ಚೌಹಾಣ್ ಮರಣ ಹೊಂದಿದಾಗ ತನ್ನ 13ನೇ ವಯಸ್ಸಿನಲ್ಲೇ ಸಿಂಹಾಸನವನ್ನೇರಿ ಪೃಥ್ವಿರಾಜ್ ಚೌಹಾಣ್ ರಾಜ ಆಗ್ತಾನೆ. ಇವನ ಬಾಲ್ಯ ಸ್ನೇಹಿತನಾದ ಚಂದ್ ಬರ್ಗಾಯಿಯನ್ನ ತನ್ನ ಸಲಹಾ ಮಂತ್ರಿಯಾಗಿ ತನ್ನ ಜೊತೆಗೆ ಇರಿಸಿಕೊಳ್ತಾನೆ. ಇವನ ಶೌರ್ಯಕ್ಕೆ ಅಕ್ಕಪಕ್ಕದ ರಾಜ್ಯದವರು ಕೂಡ ಹೆದರಿ ಇವರ ರಾಜ್ಯದ ಮೇಲೆ ಯಾವ ರಾಜರು ಕೂಡ ಯುದ್ಧಕ್ಕೆ ಬರ್ತಾ ಇರಲಿಲ್ಲ. ಬೆಳೆಯವ್ರನ್ನ ಕಂಡ್ರೆ ಉರ್ಕೊಳ್ಳೋರು ಇದ್ದೇ ಇರ್ತಾರಲ್ವಾ, ಅವರಲ್ಲೊಬ್ಬ ಪಕ್ಕದ ರಾಜ್ಯದ ಜಯಚಂದ್ರ. ಇವನಿಗೆ ಪೃಥ್ವಿರಾಜ್ ಚೌಹಾಣ್ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಆದ್ರೆ ನಮ್ಮ ಈ ಕಥೆಯ ನಾಯಕಿ ಇವನ್ ಮಗಳೇ. ಹೆಸರು ಸಂಯೋಗಿತ. ಈ ಸಂಯೋಗಿತ ಪೃಥ್ವಿರಾಜನ ಶೌರ್ಯದ ಬಗ್ಗೆ ಕೇಳಿ ಕೇಳಿ ನೋಡದೆ ಪ್ರೀತಿಯಲ್ಲಿ ಬಿದ್ದಿರ್ತಾಳೆ. ಆಗಿನ ಕಾಲಕ್ಕೆ ಪತ್ರ ಸಂದೇಶದ ಮೂಲಕ ತನ್ನ ಪ್ರೀತಿಯನ್ನ ತಿಳಿಸಿರ್ತಾಳೆ. ಅರಮನೆಯ ಚಿತ್ರಕಲಾಕಾರರಿಂದ ತನ್ನ ಭಾವಚಿತ್ರವನ್ನ ಕೂಡ ಪೃಥ್ವಿರಾಜ್ ಚೌಹಾಣ್ಗೆ ಕಳಿಸಿರ್ತಾಳೆ. ಪೃಥ್ವಿರಾಜ್ ಚೌಹಾಣ್ ಸಂಯೋಗಿತಳ ಭಾವಚಿತ್ರವನ್ನ ನೋಡಿ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಅಷ್ಟೇ ಅಲ್ಲದೆ ತನ್ನ ಭಾವಚಿತ್ರವನ್ನು ಕೂಡ ಸಂಯೋಗಿತಾಳಿಗೆ ಕಳಿಸಿರ್ತಾನೆ. ಇವರಿಬ್ಬರ ಪ್ರೀತಿಯ ವಿಷಯ ಸಂಯೋಗಿತಾಳ ತಂದೆ ಜಯಚಂದ್ರಗೆ ತಿಳಿದು ತನ್ನ ಮಗಳಿಗೆ ಮದುವೆ ಮಾಡಲು ನಿರ್ಧರಿಸಿ ಅಕ್ಕಪಕ್ಕದ ರಾಜ ಯುವರಾಜರಿಗೆಲ್ಲ ತನ್ನ ಮಗಳ ಸ್ವಯಂವರದ ಆಮಂತ್ರಣ ಕಳುಹಿಸಿ ಸ್ವಯಂವರ ಏರ್ಪಾಟು ಮಾಡ್ತಾನೆ. ಆದ್ರೆ ಪೃಥ್ವಿರಾಜ್ ಚೌಹಾಣ್ಗೆ ಆಮಂತ್ರಣ ನೀಡದೆ ಅವನಿಗೆ ಅವಮಾನಿಸಲು ಅವನ ಒಂದು ಪ್ರತಿಮೆ ಮಾಡಿ ಸ್ವಯಂವರದ ಅರಮನೆಯ ಬಾಗಿಲ ಬಳಿ ದ್ವಾರಪಾಲಕನಂತೆ ನಿಲ್ಲಿಸಿರ್ತಾನೆ. ಸ್ವಯಂವರದಲ್ಲಿ ಹಾರ ಹಿಡಿದು ಸಂಯೋಗಿತ ಬರಲು ಅಲ್ಲಿದ್ದ ರಾಜ ಯುವರಾಜರೆಲ್ಲ ಹಾರ ಯಾರಿಗೆ ಹಾಕ್ತಾಳೆ ಅಂತ ಕಾಯ್ತಾ ಇದ್ರೆ ಪೃಥ್ವಿರಾಜನ ಪ್ರೀತಿಯಲ್ಲಿದ್ದ ಸಂಯೋಗಿತ ಹಾರವನ್ನು ಬಾಗಿಲ ಬಳಿ ಇದ್ದ ಪೃಥ್ವಿರಾಜನ ಪ್ರತಿಮೆಗೆ ಹಾಕ್ತಾಳೆ. ಇದರಿಂದ ಕೋಪಗೊಂಡ ರಾಜ ಯುವರಾಜರು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ವಿಷಯ ತಿಳಿದ ಪೃಥ್ವಿರಾಜ್ ಚೌಹಾಣ್ ತನ್ನ ಸೈನ್ಯದೊಂದಿಗೆ ಜಯಚಂದ್ರನ ಅರಮನೆಗೆ ನುಗ್ಗಿ ಸಂಯೋಗಿತಾಳನ್ನ ಮದುವೆ ಆಗ್ತಾನೆ. ಇಲ್ಲಿ ಈ ಲವ್ ಸ್ಟೋರಿಗೆ ಇನ್ನೊಬ್ಬ ವಿಲನ್ ಹುಡ್ಕೊಂಡ. ಮೊದಲೇ ಪೃಥ್ವಿರಾಜನ ಮೇಲೆ ದ್ವೇಷ ಇಟ್ಕೊಂಡಿದ್ದ ಜಯಚಂದ್ರನಿಗೆ ಕೋಪ ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ. ಈ ಸ್ಟೋರಿಗೆ ಇಲ್ಲಿಗೊಂದು ಇಂಟರ್ವಲ್ ತಗೊಂಡ್ರೆ ಕಥೆ ಮತ್ತೆ ಶುರುವಾಗೋದು ತನ್ನ ಸಾಮ್ರಾಜ್ಯ ವಿಸ್ತರಿಸಿ ಸಂಪತ್ತನ್ನ ಲೂಟಿ ಮಾಡೋಕೆ ತನ್ನ ಸೈನ್ಯದ ಜೊತೆ ಹೊರಟಿದ್ದ ಮಹಮ್ಮದ್ ಘೋರಿಯಿಂದ. ಮಹಮ್ಮದ್ ಘೋರಿ ಪೃಥ್ವಿರಾಜ್ ಚೌಹಾಣ್ ಮೇಲೆ ಯುದ್ಧಕ್ಕೆ ಬರ್ತಾನೆ, ಸೋಲ್ತಾನೆ, ಯುದ್ಧಕ್ಕೆ ಬರ್ತಾನೆ, ಸೋಲ್ತಾನೆ. ಹೀಗೆ ಸುಮಾರು 16 ಬಾರಿ ಸೋಲ್ತಾನೆ. ಸೋಲೋದು ಅಂದ್ರೆ ಬರೀ ಸೋಲೋದಲ್ಲ, ಸೋತ ಪ್ರತಿ ಸಲ ಪೃಥ್ವಿರಾಜನ ಕಾಲಿಗೆ ಬಿದ್ದು ನನಗೆ ಜೀವದಾನ ಮಾಡು ಅಂತ ಬೇಡ್ಕೊಂಡಿರ್ತಾನೆ. ಪೃಥ್ವಿರಾಜ್ ಚೌಹಾಣ್ ತನ್ನ ಸ್ನೇಹಿತ ಚಂದ್ ಬರ್ಗಾಯಿ ಮಾತನ್ನು ಸಹ ಕೇಳದೆ ಪ್ರತಿ ಸಲ ಅವನಿಗೆ ಜೀವದಾನ ಮಾಡಿ ಮತ್ತೆ ಬರಬೇಡಿ ಅಂತ ಹೇಳಿ ಕಳಿಸಿರ್ತಾನೆ. ಪೃಥ್ವಿರಾಜ ಎಷ್ಟು ಶೌರ್ಯನೋ ಅಷ್ಟೇ ಕರುಣೆ ದಯೆ ಇರೋ ರಾಜ. ಮಂಡಿಯೂರಿ ತಲೆ ತಗ್ಗಿಸಿ ಕ್ಷಮೆ ಕೇಳಿದಾಗ ಎಂಥವರನ್ನು ಕ್ಷಮಿಸೋ ಹೃದಯವಂತ. ಆದ್ರೆ ಈ ನಿಯತ್ತು ಆ ಮಹಮ್ಮದ್ ಘೋರಿಗೆ ಇರ್ಬೇಕಲ್ಲ. ಆ ನಿಯತ್ತಿದ್ದಿದ್ರೆ ಮೊದಲನೇ ಸಲ ಕ್ಷಮಿಸಿ ಕಳಿಸಿದಾಗ್ಲೇ ಮತ್ತೆ ಬರ್ತಾ ಇರಲಿಲ್ಲ. ಜಯಚಂದ್ರನಿಗೆ ಪೃಥ್ವಿರಾಜನ ಮೇಲೆ ಕೋಪ ದ್ವೇಷ ಇರೋದನ್ನ ತಿಳಿದ ಮಹಮ್ಮದ್ ಘೋರಿ ಜಯಚಂದ್ರನ ಬಳಿ ಪೃಥ್ವಿರಾಜನ ಮೇಲೆ ಯುದ್ಧ ಮಾಡೋಕೆ ಸಹಾಯ ಕೇಳ್ತಾನೆ.
ಕೂಡಲೇ ಸಿಕ್ಕ ಅವಕಾಶವನ್ನ ಜಯಚಂದ್ರ ಡೆಲ್ಲಿ ಸಾಮ್ರಾಜ್ಯ ನನಗೆ ಕೊಡಬೇಕು ಅಂತ ಷರತ್ತು ಹಾಕಿ ಒಪ್ಕೊಳ್ತಾನೆ. ಇದಕ್ಕೆ ಮಹಮ್ಮದ್ ಗೋರಿ ಕೂಡ ಒಪ್ಕೋತಾನೆ. ಈ ಸಲ ಮಹಮ್ಮದ್ ಗೋರಿ ಜಯಚಂದ್ರ ಸೇರಿ ಭಾರೀ ಸೈನ್ಯದೊಂದಿಗೆ ಪೃಥ್ವಿರಾಜನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಮೊದಲನೇ ದಿನ ಪೃಥ್ವಿರಾಜ್ ಚೌಹಾಣ್ನ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡನೇ ದಿನ ಯುದ್ಧ ನೀತಿಯನ್ನ ಮೀರಿ ಸೂರ್ಯೋದಯಕ್ಕೂ ಮುನ್ನ ಪೃಥ್ವಿರಾಜ್ ಚೌಹಾಣ್ನ ಸೈನ್ಯದ ಮೇಲೆ ದಾಳಿ ಮಾಡ್ತಾರೆ. ಯುದ್ಧ ನೀತಿ ನಿಯಮದ ಪ್ರಕಾರ ಸೂರ್ಯೋದಯದ ನಂತರ ಯುದ್ಧ ಆರಂಭಿಸಿ ಸೂರ್ಯಾಸ್ತದ ನಂತರ ಯುದ್ಧ ವಿರಾಮ ನೀಡಬೇಕು. ಆದ್ರೆ ಇವರು ಯುದ್ಧ ನಿಯಮನ ಮೀರಿ ಮೋಸದಿಂದ ಪೃಥ್ವಿರಾಜ್ ಚೌಹಾಣ್ ಮತ್ತು ಸ್ನೇಹಿತ ಚಂದ್ ಬರ್ಗಾಯಿ ಇಬ್ಬರನ್ನ ಬಂಧಿಸಿ ತನ್ನ ರಾಜ್ಯ ಆಫ್ಘಾನಿಸ್ತಾನಕ್ಕೆ ಕರೆದೊಯ್ತಾನೆ. ಬಂಧನದಲ್ಲಿದ್ದರೂ ತಲೆ ತಗ್ಗಿಸದ ಪೃಥ್ವಿರಾಜ್ ಚೌಹಾಣ್ ನೋಡಿ ಮಹಮ್ಮದ್ ಗೋರಿ, ನೀನು ಇಸ್ಲಾಂಗೆ ಮತಾಂತರ ಆಗಿ ನಿನ್ನ ರಾಜ್ಯದ ಜನರನ್ನ ಸಹ ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಿ ನನ್ನ ಅಧೀನದಲ್ಲಿ ಡೆಲ್ಲಿ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡು ಅಂತ ಹೇಳ್ತಾನೆ. ಇದನ್ನ ನಿರಾಕರಿಸಿ ಪೃಥ್ವಿರಾಜ್ ಚೌಹಾಣ್ ಹೇಳ್ತಾನೆ, ನಿನಗೆ ಪ್ರಾಣ ಭಿಕ್ಷೆ ಕೊಟ್ಟಿರೋದೇ ನಾನು ಯಾವತ್ತೂ ಹಿಂದೂ ಧರ್ಮವನ್ನು ತ್ಯಜಿಸೋದಿಲ್ಲ, ಬೇಕಾದ್ರೆ ನಾನೊಬ್ನೇ ನಿನ್ನ ಮೇಲೆ ಯುದ್ಧ ಮಾಡ್ತೀನಿ ಅಂತ ಮಹಮ್ಮದ್ ಗೋರಿಗೆ ಹೇಳ್ತಾನೆ. ಅವನ ಕಣ್ಣಲ್ಲಿದ್ದ ಧೈರ್ಯ ನೋಡಿ ಮಹಮ್ಮದ್ ಗೋರಿ ಕಾದ ಕಬ್ಬಿಣದ ಸರಳುಗಳಿಂದ ಪೃಥ್ವಿರಾಜ್ ಚೌಹಾಣ್ನ ಕಣ್ಣುಗಳನ್ನ ಕೀಳಿಸ್ತಾನೆ. ಈಗ ಹೇಗೆ ಯುದ್ಧ ಮಾಡ್ತೀಯಾ ಅಂತ ಅಪಹಾಸ್ಯ ಮಾಡಿ ನಗ್ತಾನೆ. ಸ್ನೇಹಿತ ಚಂದ್ ಬರ್ಗಾಯಿ ಪೃಥ್ವಿರಾಜ್ಗೆ ಶಬ್ದವೇದಿ ಬಿಲ್ವಿದ್ಯೆ ಗೊತ್ತಿರೋದನ್ನ ಹೇಳ್ತಾನೆ. ಈ ಕುರುಡನ ಪ್ರತಾಪ ನೋಡೇ ಬಿಡೋಣ ಅಂತ ಹೇಳಿ ಬಂಧನದಿಂದ ಬಿಡಿಸಿ ಅಲ್ಲಲ್ಲಿ ಗಂಟೆಗಳನ್ನ ಕಟ್ಟಿ ಶಬ್ದ ಬರೋ ಕಡೆ ಬಾಣ ಬಿಡು ಅಂತ ಹೇಳಿ ಒಂದು ಸಣ್ಣ ಭಯದಲ್ಲೇ ನಿಶ್ಶಬ್ದವಾಗಿ ಮಹಮ್ಮದ್ ಗೋರಿ ಕೂರ್ತಾನೆ. ಪೃಥ್ವಿರಾಜ್ ಚೌಹಾಣ್ನ ಕೈಗೆ ಬಿಲ್ಲು ಬಾಣಗಳನ್ನ ಕೊಡ್ತಾರೆ, ಗಂಟೆ ಸದ್ದುಗಳನ್ನ ಮಾಡ್ತಾರೆ. ಪೃಥ್ವಿರಾಜ್ ಚೌಹಾಣ್ನ ಒಂದು ಬಾಣ ಕೂಡ ಗುರಿ ತಪ್ಪದೆ ಎಲ್ಲಾ ಗಂಟೆಗಳನ್ನ ನೆಲಕ್ಕೆ ಉರುಳಿಸುತ್ತೆ. ಇದನ್ನ ನೋಡಿ ಮಹಮ್ಮದ್ ಗೋರಿಗೆ ಕೂಡ ಪೃಥ್ವಿರಾಜ್ ಚೌಹಾಣ್ನ ಹೊಗಳದೇ ಇರೋಕ್ಕಾಗ್ಲಿಲ್ಲ. ಇಷ್ಟೊತ್ತು ನಿಶ್ಶಬ್ದವಾಗಿ ಕುಳಿತಿದ್ದ ಮಹಮ್ಮದ್ ಗೋರಿ ಶಾಬಾಷ್ ಚೌಹಾಣ್ ಅಂತ ಕೂಗ್ತಾನೆ. ಪೃಥ್ವಿರಾಜ್ ಚೌಹಾಣ್ನ ಬಿಟ್ಟ ಬಾಣ ಮಹಮ್ಮದ್ ಗೋರಿಯ ಕೊರಳನ್ನ ಛೇದಿಸುತ್ತೆ. ಮಹಮ್ಮದ್ ಗೋರಿ ಅಲ್ಲೇ ಸಾಯ್ತಾನೆ. ಇದನ್ನ ನೋಡಿದ ಮಹಮ್ಮದ್ ಗೋರಿ ಸೈನಿಕರು ಪೃಥ್ವಿರಾಜ್ ಚೌಹಾಣ್ನ ಕೊಲ್ಲೋಕೆ ಬರ್ತಾರೆ. ಪೃಥ್ವಿರಾಜ್ ಚೌಹಾಣ್ ತನ್ನ ಸ್ನೇಹಿತ ಚಂದ್ ಬರ್ಗಾಯಿಗೆ, ಶತ್ರುಗಳ ಕೈಯಿಂದ ಸಾಯೋಕ್ಕಿಂತ ಮಿತ್ರನ ಕೈಯಿಂದ ಸಾಯೋದು ಉತ್ತಮ, ನನ್ನ ಕೊಂದ್ಬಿಡು ಅಂತ ಆಜ್ಞೆ ಮಾಡ್ತಾನೆ. ತನ್ನ ರಾಜನ ಆಜ್ಞೆ ಮೀರದೆ ಸ್ನೇಹಿತ ಚಂದ್ ಬರ್ಗಾಯಿ ಪೃಥ್ವಿರಾಜ್ ಚೌಹಾಣ್ರನ್ನ ಚಾಕುವಿನಿಂದ ಕೊಂದು ತಾನು ಅಲ್ಲೇ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ ವಿಷಯ ತಿಳಿದ ಸಂಯೋಗಿತ ಅಗ್ನಿ ಪ್ರವೇಶ ಮಾಡಿ ತಾನೂ ಕೂಡ ಪ್ರಾಣತ್ಯಾಗ ಮಾಡ್ತಾಳೆ. ಇದರ ಮಧ್ಯೆ ಜಯಚಂದ್ರ ಏನಾದ ಅಂತ ಕೇಳ್ಬೇಡಿ. ಯಾಕಂದ್ರೆ ಮಹಮ್ಮದ್ ಗೋರಿ ಯುದ್ಧ ಗೆದ್ದಾಗ್ಲೇ ಜಯಚಂದ್ರನ್ನ, ನೀನು ನಿನ್ನ ದೇಶಕ್ಕೆ ದೇಶದ್ರೋಹ ಮಾಡಿದೀಯಾ, ಮುಂದೆ ನನಗೆ ದ್ರೋಹ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಜಯಚಂದ್ರನ ಅಲ್ಲೇ ಕೊಂದಿರ್ತಾನೆ.